ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಮ್ಮ ರಿಸರ್ವ್ ಬ್ಯಾಂಕ್ ಅಂದ್ರೆ RBI ಚಿನ್ನದ ಮೇಲಿನ ಹೂಡಿಕೆಯನ್ನ ನಿಲ್ಲಿಸ್ಬಿಟ್ಟಿದ್ಯಂತೆ. ಅರೆ ಹೌದಾ? ಚಿನ್ನದ ಮೇಲೆ ಹೂಡಿಕೆಯನ್ನ RBI ನಿಲ್ಲಿಸಿದ್ದಾದ್ರೂ ಯಾಕೆ? ಹಾಗಾದ್ರೆ ಚಿನ್ನದ ಬೆಲೆ ಇಳಿಯುತ್ತಾ ಅಥವಾ ದುಬಾರಿ ಆಗುತ್ತಾ? ಚಿನ್ನಾಭರಣ ಪ್ರಿಯರಿಗೆ ಶಾಕಿಂಗ್ ಸುದ್ದಿನ ಏನೆಲ್ಲ ಅಪ್ಡೇಟ್ಸ್ ಇದೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ 9ಗೆ ಸ್ವಾಗತ ಸ್ನೇಹಿತರೆ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಚಿನ್ನದ ಒಂದು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಚಿನ್ನದ ಬೆಲೆ ಏರಿಕೆಯತ್ತ ಸಾಗುತ್ತಾ, ಇಳಿಕೆಯತ್ತ ಸಾಗುತ್ತಾ? RBI ಚಿನ್ನದ ಮೇಲಿನ ಹೂಡಿಕೆಯನ್ನ ಯಾಕೆ ನಿಲ್ಲಿಸಿದೆ ಅಥವಾ ಚಿನ್ನಾಭರಣ ಖರೀದಿಯ ವಿಚಾರದಲ್ಲಿ RBI ತನ್ನ ದೃಢ ಸಂಕಲ್ಪವನ್ನ ಯಾಕೆ ತಳೆದಿದೆ? ಯಾಕೆ ಒಂದು ಗಂಭೀರವಾದ ವಿಚಾರವನ್ನ ಈ ರೀತಿ RBI ನೆಗ್ಲೆಕ್ಟ್ ಮಾಡ್ತಿದೆ? ಹಾಗಾದ್ರೆ ಚಿನ್ನದ ಬೆಲೆ ಇಳಿಯುತ್ತಾ ಅನ್ನುವಂತಹ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಚಿನ್ನದ ಬೆಲೆ ಈಗ ದುಬಾರಿಯಾಗಿದ್ದು 1 ಲಕ್ಷದ ಆಸುಪಾಸಿನಲ್ಲಿ ಚಿನ್ನದ ಖರೀದಿ ನಡೀತಾ ಇದೆ ಅಂತ ಹೇಳಬಹುದು. ಅದರ ಜೊತೆಗೆ ಬೆಳ್ಳಿ ಕೂಡ ತನ್ನ ಬೆಲೆಯನ್ನ ಏರಿಸ್ಕೊಂಡಿದೆ. ಹೀಗಾಗಿ ಆಭರಣ ಪ್ರಿಯರಿಗೆ ಇದು ಶಾಕಿಂಗ್ ಸುದ್ದಿ ಆಗಿದೆ. ಇನ್ನೇನು ಮಾಸ ಕೂಡ ಮುಗಿತಾ ಇದೆ. ಹೀಗಿರುವಾಗ ಚಿನ್ನಾಭರಣದ ಪ್ರಿಯರಿಗೆ ಚಿನ್ನದ ಬೆಲೆ ಇಳಿಕೆಯತ್ತ ಸಾಗಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಅಲ್ಲದೆ ಒಂದಷ್ಟು ವರದಿಗಳ ಪ್ರಕಾರ ಈ ವರ್ಷದ ಅಂತ್ಯದ ವೇಳೆಗೆ 1.5 ಲಕ್ಷವನ್ನ ಚಿನ್ನ ದಾಟುತ್ತೆ ಅಂತ ಹೇಳಲಾಗ್ತದೆ. ಅಂದ್ರೆ 10 ಗ್ರಾಂ ಚಿನ್ನದ ಮೌಲ್ಯ 1.5 ಲಕ್ಷ ರೂಪಾಯಿಗೂ ಕೂಡ ಅಧಿಕವಾಗಬಹುದು. ಈ ಒಂದು 2025 ಮುಗಿಯೋ ಅಷ್ಟರಲ್ಲಿ ಚಿನ್ನದ ಬೆಲೆ ಮತ್ತೆ ದುಬಾರಿ ಆಗುತ್ತೆ ಅಂತ ಒಂದಷ್ಟು ವರದಿಗಳು ಕೂಡ ಹೇಳಿದ್ವು. ಆದ್ರೆ ಇದೀಗ RBI ತನ್ನ ಹೂಡಿಕೆಯನ್ನ ಅಥವಾ ಚಿನ್ನಾಭರಣ ಸಂಗ್ರಹವನ್ನ ನಿಲ್ಲಿಸ್ಬಿಟ್ಟಿದ್ಯಂತೆ. ಈಗ ಆಲ್ರೆಡಿ RBI ಹತ್ರ 804 ಟನ್ ಚಿನ್ನ ಇದೆ. ಆದ್ರೂ ಕೂಡ RBI ತನ್ನ ನಿಲುವನ್ನ ಯಾಕೆ ಬದಲಾಯಿಸಿಕೊಂಡಿದೆ, ಚಿನ್ನದ ಮೇಲಿನ ಹೂಡಿಕೆಯನ್ನ ಯಾಕೆ ಸ್ಟಾಪ್ ಮಾಡಿದೆ ಅನ್ನುವಂಥದ್ದು ಈಗ ಎದ್ದಿರ್ತಕ್ಕಂಥ ಪ್ರಶ್ನೆ. ಸ್ನೇಹಿತರೆ, ಒಂದಷ್ಟು ವರದಿಗಳ ಪ್ರಕಾರ ಚಿನ್ನಾಭರಣದ ಒಂದು ರೇಟ್ ಏನಿದೆ ಅದು ಕಡಿಮೆ ಆಗುತ್ತೆ ಅಂತ ಹೇಳಲಾಗ್ತದೆ. ಯಾಕಂತಂದ್ರೆ ಈಗ ಜಾಗತಿಕ ಒಂದು ಅಂಶ ಏನಿದೆ ಅದೆಲ್ಲ ಕೂಡ ನಾರ್ಮಲ್ ಲೈಫ್ಗೆ ಬರ್ತಾ ಇದೆ. ಆಗ್ಲೇ ಮೊದಲೇ ಹೇಳ್ದಂಗೆ ಒಂದಷ್ಟು ಜಾಗತಿಕ ಯುದ್ಧಗಳಾಗಿರಬಹುದು, ಇರಾನ್ ಇರಾಕ್ ಯುದ್ಧ ಆಗಿರಬಹುದು, ಹಾಗೆ ನಮ್ಮ ಭೂಮಿಯಲ್ಲಿ ಚಿನ್ನಾಭರಣ ಸಿಗ್ತಾ ಇಲ್ಲ ಅಥವಾ ಚಿನ್ನದ ಒಂದು ಅಂಶ ಏನಿದೆ ಅದು ಕಡಿಮೆ ಆಗ್ತಿದೆ. ಹೀಗಾಗಿ ಚಿನ್ನದ ರೇಟ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾ ಇದ್ರು. ಈಗ ಎಲ್ಲವೂ ಕೂಡ ನಾರ್ಮಲ್ ಲೈಫ್ಗೆ ಹಿಂದಿರ್ತಾ ಇದೆ. ಯುದ್ಧಗಳು ಕಡಿಮೆ ಆಗ್ತಿದೆ. ಒಂದು ದೇಶದ ಮೇಲೆ ಮತ್ತೊಂದು ದೇಶದ ಸಮರ ಸಾರ್ತಕ್ಕಂಥ ಒಂದು ಸನ್ನಿವೇಶಗಳು ಕೂಡ ಈಗ ಇಲ್ಲ. ಹಾಗಾಗಿ ಚಿನ್ನದ ರೇಟ್ ಕಡಿಮೆ ಆಗಬಹುದು ಅಂತ ನಿರೀಕ್ಷೆಯನ್ನ ಮಾಡಲಾಗಿತ್ತು. ಬಟ್ ಆದ್ರೂ ಕೂಡ ಚಿನ್ನದ ರೇಟ್ ಹೆಚ್ಚಿಗೆ ಆಗ್ತಾನೆ ಇದೆ. ಅದರಲ್ಲೂ ಕೂಡ ಈ ಒಂದು ಮಾಸ ಬಂದಾಗ ಮದುವೆ ಸೀಸನ್ ಕಡಿಮೆ ಆಗುತ್ತೆ, ಒಂದಷ್ಟು ಕಾರ್ಯಕ್ರಮಗಳು ಕಡಿಮೆ ಆಗುತ್ತೆ. ಹೀಗಾಗಿ ಚಿನ್ನದ ರೇಟ್ ಕೂಡ ಕಡಿಮೆ ಆಗಬಹುದು ಅಂತ ನಿರೀಕ್ಷೆ ಮಾಡಲಾಗಿತ್ತು. ಅದರಂತೆ 100-200 ರೂಪಾಯಿ ಕಡಿಮೆ ಆಗ್ತಾ ಬಂತು. ಬಟ್ ನೆನೆ ಮೊನ್ನೆಗೆ ಹೋಲಿಸ್ಕೊಂಡ್ರೆ ಈಗ ಮತ್ತೆ ಚಿನ್ನದ ರೇಟ್ ಹೆಚ್ಚಿಗೆ ಆಗ್ತಾನೆ ಇದೆ. ಆದ್ರೂ ಕೂಡ RBI ಯಾಕೆ ಚಿನ್ನದ ಮೇಲೆ ಹೂಡಿಕೆನ ನಿಲ್ಲಿಸ್ಬಿಟ್ಟಿದೆ, ಚಿನ್ನದ ಸಂಗ್ರಹವನ್ನ ಯಾಕೆ ನಿಲ್ಲಿಸ್ಬಿಟ್ಟಿದೆ ಅನ್ನುವಂಥದ್ದು ಈಗಿನ ಕ್ವಶನ್. ಬಟ್ RBI ಒಂದು ಸರ್ವೆಯ ಪ್ರಕಾರ ಚಿನ್ನದ ರೇಟ್ 60,000ರಿಂದ 70,000 ಆಸುಪಾಸಿಗೆ ಬರಬಹುದು ಅಂತ RBI ತನ್ನ ಲೆಕ್ಕಾಚಾರವನ್ನ ಹಾಕಿತು. ಹೀಗಾಗಿ ಚಿನ್ನದ ಸಂಗ್ರಹದ ಒಂದು ದೃಢ ನಿಲುವನ್ನ ಹಿಂದೆ ತೆಗೆದುಕೊಂಡಿದೆ. ಹೀಗಾಗಿ ಚಿನ್ನದ ಸಂಗ್ರಹವನ್ನ ಮಾಡ್ಲಾಗ್ತಿಲ್ಲ. 804 ಟನ್ ಏನ್ ಚಿನ್ನ ಇದೆಯಲ್ಲ ಅದನ್ನೇ ಸೇಫ್ ಆಗಿ RBI ನೋಡ್ಕೊಳ್ತಾ ಇದೆ. ಸೊ ಚಿನ್ನದ ಮೇಲಿನ ಹೂಡಿಕೆನ ಸದ್ಯಕ್ಕೆ ಸ್ಟಾಪ್ ಮಾಡಿದೆ. ಬಿಕಾಸ್ 60,000ದಿಂದ 70,000 ಒಳಗಡೆ 10 ಗ್ರಾಂ ಚಿನ್ನ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ RBI ಇದೆ. ಬಟ್ ಇತರೆ ಸರ್ವೆಗಳ ಪ್ರಕಾರ ನೋಡೋದಾದ್ರೆ ಅದು ಇನ್ನೂ ಕೂಡ ರೇಟ್ ಜಾಸ್ತಿ ಆಗುತ್ತೆ. ಚಿನ್ನದ ಬೆಲೆ ಸದ್ಯಕ್ಕಂತೂ ಇಳಿಯುವಂತೆ ಕಾಣ್ತಾ ಇಲ್ಲ. ಯಾಕಂತಂದ್ರೆ ಚಿನ್ನದ ನಿಕ್ಷೇಪಗಳು ಕಡಿಮೆ ಆಗ್ತಿದೆ. ಭೂಮಿಯಲ್ಲಿ ಚಿನ್ನದ ಒಂದು ಅಂಶ ಏನಿದೆ ಅದು ತೀರಾ ಕುಸಿತಾ ಇದೆ. ಹಿಂಗಾಗಿ ಚಿನ್ನದ ರೇಟ್ ಜಾಸ್ತಿ ಆಗತ್ತೆ ಹೊರತು ಕಡಿಮೆ ಆಗಲ್ಲ ಅಂತ ಹೇಳಲಾಗ್ತಿದೆ. ಬಟ್ RBI ತನ್ನ ಚಿನ್ನದ ಸಂಗ್ರಹವನ್ನ ಯಾಕೆ ಕಡಿಮೆ ಮಾಡೋದು ಅನ್ನೋದು ಮೇಲ್ನೋಟಕ್ಕೆ ಎದ್ದಿರ್ತಕ್ಕಂಥ ಪ್ರಶ್ನೆ ಆದ್ರೂ ಕೂಡ RBI ಪ್ರಕಾರ ಚಿನ್ನದ ರೇಟ್ ಕಡಿಮೆ ಆಗುತ್ತೆ. ಬಟ್ ಇತರ ಸರ್ವೆಗಳ ಪ್ರಕಾರ ಚಿನ್ನದ ರೇಟ್ ಜಾಸ್ತಿ ಆಗುತ್ತೆ. ಇದು ನಿಜಕ್ಕೂ ಕೂಡ ಚಿನ್ನಾಭರಣ ಪ್ರಿಯರಿಗೆ ಒಂದು ರೀತಿಯ ದ್ವಂದ್ವ ಅಂಶಗಳನ್ನ ತಂದ್ಕೊಡ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅಂತ ಹೇಳಬಹುದು. ಬಟ್ ಆದ್ರೂ ಕೂಡ ಚಿನ್ನದ ರೇಟ್ ಜಾಸ್ತಿ ಆಗುತ್ತಾ, ಚಿನ್ನದ ರೇಟ್ ಇನ್ನು ಇಳಿಕೆ ಆಗುತ್ತಾ ಅನ್ನೋದು ಮುಂದಿನ ತಿಂಗಳಿಂದ ಹಬ್ಬಗಳು, ಮದುವೆ ಸೀಸನ್ಗಳು ಶುರುವಾಗುತ್ತೆ. ಅಲ್ಲಿ ನಾವು ಅದರ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಳ್ಬಹುದು. ಈ ತಿಂಗಳು ಕಳೆದ ನಂತರ ಹಬ್ಬಗಳು ಶುರುವಾಗುತ್ತೆ, ಮದುವೆ ಸೀಸನ್ಗಳು ಮತ್ತೆ ಆರಂಭ ಆಗುತ್ತೆ. ಸೊ ಅಲ್ಲೇನಾದ್ರೂ ಚಿನ್ನದ ರೇಟ್ ಹೆಚ್ಚಿಗೆ ಆಯ್ತು ಅಂತಂದ್ರೆ ಖಂಡಿತವಾಗಿ ಈ ವರ್ಷ ಮುಗಿಯೋದ್ರೊಳಗಡೆ 1.5 ಲಕ್ಷಕ್ಕೆ ಚಿನ್ನ ಸಿಗುತ್ತೆ.
ಇಲ್ಲ ಚಿನ್ನದ ರೇಟು ಮತ್ತೆ ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ RBI ನ ಒಂದು ನಿರೀಕ್ಷೆ ಏನಿದೆ ಅದು ಇಲ್ಲಿ ನಿಜಕ್ಕೂ ಕೂಡ ಸತ್ಯವಾಗುತ್ತೆ ಅಂತ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಇದರ ಬಗ್ಗೆ ನೀವೇನು ಹೇಳ್ತೀರಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.